ಕಂಬಳ ಕರ್ನಾಟಕದ ಹಳೆಯ ಸಾಂಸ್ಕೃತಿಕ ಕ್ರೀಡೆಗಳಲ್ಲಿ ಒಂದು. ಹಾಗಾದರೆ ನಾವು ಇವತ್ತಿನ ವಿಡಿಯೋದೊಳಗೆ ಕಂಬಳ ಹಬ್ಬ ಅಂದ್ರೇನು, ಅದನ್ನು ಯಾಕೆ ಆಚರಣೆ ಮಾಡ್ತಾರ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಸೊ ವೆಲ್ಕಮ್ ಬ್ಯಾಕ್ ಟು ಸ್ನ್ಯಾಪಿ ನಾಲೆಡ್ಜ್. ಪಾರಂಪರಿಕವಾಗಿ ತನ್ನದೇ ಆದ ಕಲೆ, ಸಂಸ್ಕೃತಿ, ತನ್ನದೇ ನೆಲೆಗಟ್ಟನ್ನು ಕಂಡುಕೊಂಡು ವಿಶ್ವದ ಎಲ್ಲೆಡೆ ರಾರಾಜಿಸುತ್ತಿರೋದು ಕನ್ನಡಿಗರ ಹೆಮ್ಮೆಯ ವಿಷಯ. ಇಂತಹ ಅದ್ಭುತ ನೆಲಕ್ಕೆ ಪ್ರಭಾವಳಿಯಂತೆ ಇರೋದು ನಮ್ಮ ಕರಾವಳಿ. ಕರ್ನಾಟಕದ ಕರಾವಳಿ ಮಿಶ್ರ ಸಂಸ್ಕೃತಿಯ ತವರೂರು. ಇಲ್ಲಿನ ಜಾತಿಗೊಂದು ಸಂಪ್ರದಾಯ, ಊರಿಗೊಂದು ಜಾತ್ರೆ, ಮನೆಗೊಂದು ಸಂಸ್ಕೃತಿ ಇದೆ. ಆದರೆ ಎಲ್ಲರನ್ನ ಒಗ್ಗೂಡಿಸೋದು ಯಕ್ಷಗಾನ, ಭೂತಕೋಲ, ಕಂಬಳ ಇವೆಲ್ಲವನ್ನ ತುಳುನಾಡಲ್ಲಿ ಬಿಟ್ಟರೆ ಬೇರೆಲ್ಲೂ ಕೂಡ ನೋಡಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಈಗ ಕಂಬಳ ಹಬ್ಬ ಅಂತಂದ್ರೇನು ಅಂತ ನೋಡೋದಾದ್ರೆ, ಕಂಬಳವು ಕಂಪ ಕಲಾದಿಂದ ಬಂದಿದೆ. ಅಂದರೆ ಕಂಪ ಅಂದರೆ ಕೆಸರು ಮತ್ತು ಕಾಲ ಕ್ಷೇತ್ರವನ್ನು ಸೂಚಿಸ್ತದ. ಕಂಬಳ ವಾರ್ಷಿಕ ಎಮ್ಮೆ ಓಟ. ಕರ್ನಾಟಕದ ಕೃಷಿ ವಲಯಗಳಲ್ಲಿ ಚಳಿಗಾಲದ ಹಬ್ಬಗಳ ಮಹತ್ವದ ಭಾಗ ಆಗಿದೆ. ಓಟದಲ್ಲಿ ಸ್ಪರ್ಧಿಗಳು 2 ಎಮ್ಮೆಗಳಿಗೆ ಜೋಡಿಸಲಾದ ಹಗ್ಗವನ್ನು ಹಿಡಿದು ಜಲಾವೃತವಾದ ಕೆಸರು ಗದ್ದೆಗಳ ಉದ್ದಕ್ಕೂ ಓಡಿ ಹೋಗ್ತಾರೆ. ಸಾಂಪ್ರದಾಯಿಕವಾಗಿ ಇದನ್ನು ದಕ್ಷಿಣ ಕನ್ನಡ ಮತ್ತು ಕರ್ನಾಟಕದ ಉಡುಪಿ ಮತ್ತು ಕೇರಳದ ಕಾಸರಗೋಡಿನ ಕರಾವಳಿ ಜಿಲ್ಲೆಗಳಲ್ಲಿ ಸ್ಥಳೀಯ ತುಳುವ ಮಾಲೀಕರು ಮತ್ತು ಮನೆಗಳು ಪ್ರಾಯೋಜಿಸ್ತಾವೆ. ಈ ಪ್ರದೇಶಗಳನ್ನು ಒಟ್ಟಾಗಿ ತುಳುನಾಡು ಅಂತ ಕರೆಯಲಾಗ್ತದೆ. ಈಗ ಕಂಬಳ ಹಬ್ಬವನ್ನು ಯಾಕೆ ಆಚರಣೆ ಮಾಡ್ತಾರ ಅಂತ ನೋಡೋದಾದ್ರೆ, ಈ ಕಂಬಳ ಹಬ್ಬದ ಮೂಲದ ಬಗ್ಗೆ ವಿವಿಧ ವಿವರಣೆಗಳಾದಾವ. 1000 ವರ್ಷಗಳ ಹಿಂದೆ ರಾಜರು ಪ್ರಾರಂಭಿಸಿದರು ಅಂತ ಕೆಲವರು ಹೇಳ್ತಾರೆ. ಆದರೆ ಇತರರು ರೈತ ಸಮುದಾಯದ ಜವಾಬ್ದಾರಿ ಅಂತ ಪ್ರತಿಪಾದಿಸ್ತಾರೆ. ಸಾಂಪ್ರದಾಯಿಕ ಕಂಬಳ ಹಬ್ಬವನ್ನು ದೇವರುಗಳು ಯಶಸ್ವಿ ಕೊಯ್ಲು ಅಥವಾ ಮಳೆಗಾಗಿ ಧನ್ಯವಾದಗಳನ್ನು ಸ್ವೀಕರಿಸುವ ಮಾರ್ಗ ಅಂತ ಪರಿಗಣಿಸ್ತಾರೆ. ಈ ಆಕರ್ಷಕ ಕ್ರೀಡೆಯಿಂದಾಗಿ ರೋಮಾಂಚನಕಾರಿ ಎಮ್ಮೆ ಓಟವನ್ನು ವೀಕ್ಷಿಸಲಿಕ್ಕೆ ಪ್ರಪಂಚದಾದ್ಯಂತ ಜನರು ರಾಜ್ಯಕ್ಕೆ ಆಗಮಿಸ್ತಾರೆ. ಈ ಓಟವನ್ನು ಒದ್ದೆಯಾದ ಹೊಲಗಳಲ್ಲಿ ನಡೆಸಲಾಗ್ತದೆ. ಇದು ಮಾಲೀಕರು ಅಥವಾ ರೈತರೊಂದಿಗೆ ಇರ್ತದೆ ಮತ್ತು ಈ ಓಟವು ಒಂದು ಕಾಲದಲ್ಲಿ ಸಮಯ ಕಳೆಯೋದಕ್ಕೆ ನಡೆಸಲ್ಪಡುತ್ತಿದ್ದ ಕ್ರೀಡೆ ಆಗಿತ್ತು. ಆದರೆ ಈಗ ಅದು ಸಂಪ್ರದಾಯವಾಗಿದೆ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾರೆ. ಜನರು ಈ ಹಬ್ಬವನ್ನು ಬಹಳ ಉತ್ಸಾಹದಿಂದ ಆಚರಣೆ ಮಾಡ್ತಾರೆ ಮತ್ತು ಓಟದಲ್ಲಿ ಗೆದ್ದವನಿಗೆ ಬಹುಮಾನ ಕೂಡ ಸಿಗ್ತದೆ. ಈ ಹಬ್ಬವನ್ನು ಆಚರಿಸುವ ಕೆಲವು ಗ್ರಾಮಗಳು ಅಂತಂದ್ರೆ ಬಜಗೋಳಿ, ಪುತ್ತೂರು, ಕೋಳತ್ತ, ಮಜಲು, ಉಪ್ಪಿನಂಗಡಿ ಮತ್ತು ಬೋಳಂತೂರು. ಪ್ರತಿ ಆಚಾರ ವಿಚಾರದಲ್ಲೂ ಕೂಡ ಒಂದಷ್ಟು ವಿವಾದಗಳು ಇರ್ತಾವೆ. ಸುಪ್ರೀಂ ಕೋರ್ಟ್ ಆರಂಭದೊಳಗೆ ಇದನ್ನು ನಿಷೇಧಿಸಿರ್ತದೆ. 2016ರಲ್ಲಿ ಪ್ರಾಣಿಗಳ ಸಂಕಟವನ್ನು ಕಡಿಮೆ ಮಾಡಲಿಕ್ಕೆ ಷರತ್ತುಗಳಿಗೆ ಒಳಪಟ್ಟು ಸಾಂಪ್ರದಾಯಿಕ ಘಟನೆಗಳಿಗೆ ವಿನಾಯಿತಿಗಳನ್ನು ನೀಡಿತು. ಸೊ ಹಾಗಾಗಿ 2017ರಿಂದ ಕಂಬಳ ಹಬ್ಬವನ್ನು ಪ್ರಾರಂಭಿಸಲಾಯಿತು ಮತ್ತು ಅದ್ಧೂರಿಯಾಗಿ ಆಚರಿಸಲಾಗ್ತದೆ. ಧೈರ್ಯ, ಪ್ರೀತಿ, ಗೌರವದೊಂದಿಗೆ ಕಂಬಳ ಮುಂದುವರಿಯಿತು. ಸೊ ಇದಿಷ್ಟು ಕಂಬಳ ಹಬ್ಬದ ಬಗ್ಗೆ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.